ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಾವಿವತ್ತು ಅಳಮೆ ಹುಡ್ಕಕ್ಕೆ ಬಂದಿದ್ದೀವಿ. ಗೈಸ್ ಈ ಥರ ಇದೊಂಥರ ಜಾತಿ ಅಳಂಬೆ ಕಾಡಲ್ಲಿ ಸಿಗತ್ತೆ ಗೈಸ್. ನಾನು ನಮ್ಮಮ್ಮ ನಮ್ಮ ಅಣ್ಣನೂ ಬಂದವರೆ, ನಮ್ಮಮ್ಮನೂ ಬಂದವರೆ ಗೈಸ್. ಅಂದರೆ ಸ್ವಲ್ಪ ಅಳಂಬೆ ಹಾಳಾಗ್ಬಿಡ್ತು, ಸೊ ಚೆನ್ನಾಗಿರೋದಷ್ಟು ತಗೊಂಡು ಹೋಗ್ಬೇಕು. ಮಮ್ಮಿ ಎಸ್ ಈ ಥರ तेरा सीधा खा लो तक ना ना. हाँ ಅದು ಹೋಯ್ತೈತೆ ನೋಡಿ. ಮೇಲಾಯ್ತಂತಿದ್ದು ಕಡಲೆ ಬಾ ಇತ್ತೇನೆ ಅಜ್ಜಿ ಕುರ್ನಕ್ಕು. ಗೈಸ್ ಇದಕ್ಕೆ ಏನಂತಾರೆ ಹೈಗಾಳಂಬೆ ಅಂತಾರೆ, ಆದರೆ ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ. ಐ ಕನ್ನಡ ಕಾಯ್ ಗೊತ್ತೋ ಗೈಸ್. ಹೈಗಾಳಂಬೆ ಅಂತ ಅಂತಾರಂತೆ, ಅಣ್ಣ ಹೇಳ್ತಿದ್ದ. ಅಯ್ಯಯ್ಯೋ ಅಯ್ಯೋ ಎಷ್ಟೋ ಅಳಂಬೆ ಹಾಳಾಗ್ಬಿಟ್ಟಿದೆ. ಅದು ಒಂದಿನ ಮುಂಚೆ ಬರಬೇಕಿತ್ತು, ನಾವು ಲೇಟಾಗಿ ನೋಡಿದ್ವಿ. ಸೊ ಹಾಗಾಗಿ ಚೆನ್ನಾಗಿರೋದನ್ನ ಇಟ್ಕೋಬೇಕು. ಅದು ಚೆನ್ನಾಗಿತ್ತು, ಆದರೆ ಕಲಪತ್ತೇರೆ. ಟೈಪ್ಸ್ ಆಫ್ ಅಳಂಬೆ ಗೈಸ್. ಅಳಂಬೆ, ಮಶ್ರೂಮ್ ಗೈಸ್. ನನ್ನ ಹತ್ರ ಚೀಲನೂ ಇಲ್ಲ, ಏನೂ ಇಲ್ಲ. ಎಲ್ಲ ಎತ್ಕೊಳ್ಳೋದ್ರೆ ಹಿಂಗೆ ಎತ್ಕೊಳ್ಳೋಬೇಕು. ಸ್ಲಿಪ್ಪರ್ ಎತ್ತಿದ್ದೀನಿ, ಯಾಕೆಂದರೆ ಹೊಸ ಸ್ಲಿಪ್ಪರ್ ಜಾರುತ್ತೆ, ಬಿದ್ದುಬಿಟ್ರೆ ಅಂತ, ಮತ್ತೆ ಹರಿಬಿಟ್ರೆ ಅಂತ. ಗೈಸ್ ನಾನು ಇಷ್ಟು ಅಳಮೆನ ಕಲೆಕ್ಟ್ ಮಾಡಿದ್ದೀನಿ. ಐ
ಚೀಲ ತಗೋಬಾರೆ ಸ್ವಲ್ಪ. बघ तिथं बर बर मी आणि बघते. चाल बघ मी सांगा मग जाऊच्या ना लायक अंत घेतले घेतले ತುಂಬ ಅಂದರೆ ತುಂಬ ಮಶ್ರೂಮ್ ಇತ್ತು, ಹಾಳಾಗ್ಬಿಟ್ಟೈತೆ. ನಾವು ಏನಪ್ಪ 2 ದಿನ ಮುಂಚೆ ನೋಡಬೇಕಿತ್ತು ಅಥವಾ 1 ದಿನ ಮುಂಚೆ ನೋಡಬೇಕಿತ್ತು. ಎಲ್ಲರೂ ಇಷ್ಟೊಂದು ಹೋಗ್ಬಿಟ್ಟೈತೆ, ಹಾಳಾಗ್ಬಿಟ್ಟೈತೆ. ಓ ಅಬ್ಬ ಹೋಯ್ ಲಾಯ್ಕ್ ಹೋದ್ರ तुम्ही पाण्याला नाही बघू नाही बघा मी बघ म्हणजे ते काढून झालं बघ. सलरी वरून देवर कितको बस ಗೈಸ್ ಇಷ್ಟೊಂದು ಮಶ್ರೂಮ್ ಸಿಗ್ತದೆ ನೋಡಿ. ನೀವು ಮತ್ತೆ ಗೆದ್ದು ನೋಡಿ ಹಾಳೆ ಗೆದ್ದು ಲೇಟೇನ ರೀ ಬರ್ಗರ್ ಅನೇಕ ಹಾಕ್ರಿ ಫುಲ್ ದೇವ್ರ ನೋಡಿ. Dali. Abo nga ka. Ay, helay ka साहेब. हेलाय का हिने म्हणलं ಆ ಮಶ್ರೂಮ್ ನೇಮು ಹೈಗಾ ಅಂತ. ಮತ್ತೆ ಆ ಅಣಬೆ ಹೈಗಾ ಅನ್ನೋ ಮರದ ಕೆಳಗೆ ಮಾತ್ರ ಬೆಳೆಯುತ್ತೆ ಗೈಸ್. 1 2 3 4 5 ಮಳೆ ಆದಮೇಲೆ
ಫಸ್ಟ್ ಎದ್ದೇಳು ಅಣಬೆ ತಿನ್ಸ್ ಮಶ್ರೂಮ್ ಅದೇ ಆಗಿರುತ್ತೆ ಗೈಸ್. ಇವಾಗ ನಾವು ನಮ್ಮಮ್ಮ ನನಗೆ ಹೆಂಗೆ ನೋಡ್ತಾರೆ ನೋಡಿ ಗೈಸ್. ಎಲ್ಲರೂ ಹೋಗ್ತಿದ್ದೀವಿ ಇವಾಗ ಮನೆಗೆ ಗೈಸ್. ಕಾಡು ನೋಡ್ಕೊಳ್ಳಿ, ಇಷ್ಟು ದೊಡ್ಡ ಕಾಡು. ದೇವ್ರು ಬಂದ್ಬಿಡ್ತು, ಅಣ್ಣ ನಗಾಡ್ತಾರೆ, ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು. ಸೊ ಇವಾಗ ಹೋಗಬೇಕು ಗೈಸ್. ದಾರಿ ಬಿಟ್ಬಿಟ್ಟಿದ್ದಾರೆ. ದಾರಿ ತಪ್ಪೋಗ್ತಿದ್ದಾರೆ ಗೈಸ್ ಇವರಿಬ್ರು. ಇಲ್ಲಲ್ಲ ಅಲ್ಲಿ ಅಲ್ಲಿಲ್ಲ ಇಲ್ಲಿ ಅಂತಾರೆ ಗೈಸ್. ಕಾರ್ಡ್ ನೋಡಿ ಹೆಂಗೈತೆ. ಬಾಂಬ್ ಗೈಸ್, ಬಾಂಬ್ ಯೆಲ್ಲೋ ಕಲರ್ ಒಂಥರ ಹೊಗೆ ಬರುತ್ತೆ. ಅದಕ್ಕೆ ಸುಸ್ತಾಗೋಯ್ತು ಗೈಸ್. ನಮ್ಮಮ್ಮ ನಿನ್ನೆ ನೋಡಿದ್ದು ಬಗ್ಗೆ ಹೇಳ್ತಿದ್ದಾರೆ, ಅವ್ರು ಕೇಳ್ತಿದ್ದಾರೆ ಗೈಸ್. ಏನಂದರೆ ನಮ್ಮ ಮನೆ ಆ ಕಡೆ ಗುಡ್ಡದ ಮೇಲೆ ಉಂಟು. ನಮ್ಮಣ್ಣಂದು ದಾರಿ ತಪ್ಪಿದ್ದಾರೆ ಆ ಕಡೆ ಗುಡ್ಡದಲ್ಲಿ ಉಂಟು. ಮತ್ತು ನಾವು ಮಧ್ಯದಲ್ಲಿ ಆ ಕಡೆ ಒಂದು ಗುಡ್ಡ, ಈ ಕಡೆ ಒಂದು ಗುಡ್ಡ, ಮಧ್ಯದಲ್ಲಿ ತೋಟ ಉಂಟು. ತೋಟ ದಾಟಿ ಈ ಗುಡ್ಡ ಹತ್ತಿ ಇಳಿದ್ವಿ. ಸೊ ಸಿಕ್ತು. ನಿನ್ನೆ ನೋಡಬೇಕಿತ್ತು, ನಿನ್ನೆ ನೋಡಿದ್ರು ಅವರು. ಒಂದಿನ ಮುಂಚೆ ನೋಡಬೇಕಿತ್ತು, ಮೊನ್ನೆ ನೋಡಬೇಕಿತ್ತು ಗೈಸ್. ನಿನ್ನೆ ನೋಡಿದ್ರು. ಇನ್ನೂ ಸ್ವಲ್ಪ ಸಿಕ್ತು, ಅಂದರೆ ಚೆನ್ನಾಗಿರಲಿಲ್ಲ. ಮತ್ತು ಮಳೆ ಬಿತ್ತದಂಟು ಅವ್ರು ಅರ್ಜೆಂಟಾಗಿ ಮನೆ ಬಂದರು. ಸೊ ಇವತ್ತು ಹೋಗಿದ್ವಿ. ಇವತ್ತು ಸ್ವಲ್ಪ ಸಿಕ್ತು ಗೈಸ್. ತುಂಬ ಹೇಳುತ್ತೆ ಅದು. ಅಣ್ಣನೂ ಅಮ್ಮನೂ ಹಂಗೆ ಆಡ್ಕೊತವ್ರೆ. ತುಂಬ ಅಂದರೆ ತುಂಬ ಸಿಗುತ್ತೆ. ಒಂದು ಬುಟ್ಟಿಗಟ್ಟಲೆ ಅಷ್ಟು ಸಿಗುತ್ತೆ ಸರ್, ಸಿಕ್ಕಾಪಟ್ಟೆ ಸಿಗುತ್ತೆ, ಅಷ್ಟು ಸಿಗುತ್ತೆ. ಸೊ ಅಷ್ಟಿತ್ತು ಅಲ್ಲಿ. ಬಟ್ ಮೊನ್ನೆ ನೋಡಿದರೆ ಮೊಗ್ಗಿರ್ತಿತ್ತು, ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿರ್ತಿತ್ತು. ಸುಸ್ತಾಗೋಯ್ತು ಗೈಸ್. ಸುಖವನ್ನು ದಾಟಿ ಮಂಜೆಗೆಲೆ ಅಯ್ಯೋ ಮಂಜಾಯ್. ನನ್ನ ಬಿಟ್ಟು ಹೋಗ್ತಿದ್ದಾರೆ. ಬೇಗ ನಾನು ಬಿಟ್ಬಿಟ್ಟು ಹೋಗ್ತಾರೆ. ಅವ್ರ ಅಣ್ಣ ಮೇಲೆ ನಾಯಿ ಉಂಟು. ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತದೆ, ಯಾಕಂದರೆ ಅದು ಕಚ್ಚಿ ಬರ್ತೀನಿ, ನಾನು ಓಡೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.